ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಫೆಬ್ರವರಿ 6ನೇ ತಾರೀಕು ನಮ್ಮ ಮಣ್ಣಿನ ಕಥೆ ಒಂದು ರಿಲೀಸ್ ಆಗ್ತಾ ಇದೆ. ಅದುವೇ ಕರಿಕಾಡ. ಇವಾಗ ಚಿತ್ರತಂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಂಥ ಸಮಯ. ಮೊದಲನೇದಾಗಿ ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವರು ಜಂಗಲಲ್ಲಿ ಮಂಗಲ್ನ ಮಾಡಿದಂಥವ್ರು. ಯಶಸ್ಸು ಯಾವಾಗ್ಲೂ ಕೂಡ ಇವ್ರ ಜೊತೆಗೇನೆ ಇರುತ್ತೆ ಅಂತ ಹೇಳ್ಬೋದು. ಯಶ್ ಶೆಟ್ಟಿ ಅವ್ರಿಗೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಸರ್. ಒನ್ ಆಫ್ ದಿ ಬಿಸಿಯೆಸ್ಟ್ ಆಕ್ಟರ್ ಅಂತಾನೆ ಹೇಳ್ಬೋದು. ಕೈಗೆ ಸಿಗಲ್ಲ, ಬಟ್ ಆದ್ರೂ ಕಾಲು ಹಿಡ್ಕೊಂಡು ಹೇಳ್ಕೊಂಡ್ ಬಂದಿದ್ದೀವಿ. ಅಂಡ್ ಇನ್ನೊಬ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಚೆಂಡು ಹೂವಿಗೆ ಇವರು ಬ್ರ್ಯಾಂಡ್ ಅಂಬಾಸಿಡರ್ ಅಂತಾನೆ ಹೇಳ್ಬೋದು. ಅಂಡ್ ಜೊತೆಯಲ್ಲಿ ಯಾವಾಗಲೂ ಕೂಡ ವಿಜಯ್ ಇದ್ದೇ ಇರುತ್ತೆ. ವಿಜಯ್ ಚೆಂಡೂರವ್ರಿಗೂ ಕೂಡ ಸ್ವಾಗತ. ನಮಸ್ಕಾರ. ಸಖತ್ತಾಗಿ ಇಂಟ್ರಡಕ್ಷನ್ ಕೊಡ್ರಿ. ಇವ್ರು ಅಷ್ಟೇನೆ, ಕೈಗೆ ಕಾಲಿಗೆ ಎರಡೂ ಕೂಡ ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ಇವ್ರನ್ನೇ ಪೂರ್ತಿ ಹಿಡ್ಕೊಂಡು ಹೇಳ್ಕೊಂಡ್ ಬಂದಿದ್ದೀವಿ. ಅಂಡ್ ಎಸ್, ಸೊ ಈ ಒಂದು ಸಿನಿಮಾದ ಮ್ಯೂಸಿಕ್ ಜವಾಬ್ದಾರಿಯನ್ನ ಹೊತ್ತಿರುವಂತವರು. ಸೊ ನಾದಗಳಲ್ಲೇನೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು, ಸ್ವರಗಳಲ್ಲೇನೆ ಹಾಡಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಅತಿಶಯ್ ಜೈನ್ ಅವ್ರಿಗೂ ಕೂಡ ಸ್ವಾಗತ. ನಮಸ್ಕಾರ. ಎಸ್, ಹೇಗಿದ್ದೀರಾ? ಆರಾಮ್ ಸರ್, ನೀವ್ ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಇದು ಹೆಂಗಿದೆ ಅಂತ ಹೇಳಿದ್ರೆ, ಎರಡು ಮಾಸ್ನ ಮಧ್ಯೆ ಒಂದು ಕ್ಲಾಸ್ನ ಕೂರಿಸ್ದಂಗೆ ಆಗ್ಬಿಟ್ಟಿದೆ. ಒಂದು ಕ್ಲಾಸ್ ಕೂರಿಸ್ದಂಗೆ ಆಗ್ಬಿಟ್ಟಿದೆ. ಫುಲ್ ಮಾಸ್, ಫುಲ್ ಮಾಸ್, ಸೆಮಿ ಮಾಸ್. ಅದ್ ಹೆಂಗಾಗಿದೆ, ನಾವು ಸ್ಕ್ರೀನ್ ಅಲ್ಲಿ ಏನೇ ಅರ್ಚಾಡಿ ಕಿರಿಚಾಡಿದ್ರು ಲಾಸ್ಟ್ಗೆ ಅವರೇ ಕೊಡೋದು ಟ್ಯೂನ್ ನಮ್ಗೆ. ಅರ್ಚೋದಿಕ್ಕೆ ಪ್ರಚೋದನೆ. ಸೊ BGM ಎಲ್ಲ ಕರೆಕ್ಟ್ ಆಗಿ ಕೂರಿಸಿದ್ರ ಇವ್ರಿಗೆ? ಸೂಪರ್ ಆಗಿ. ಅವ್ರಿಗೆ ಒಂದ್ ಸ್ವಲ್ಪ ಸ್ಪೆಷಲ್ ಆಗಿ BGM ಬಂದಿರುತ್ತೆ ಅನ್ಸುತ್ತೆ ಈ ಸರಿ. ಅಂತ ಬರ್ತಾ ಇದ್ದು ಬೇರೆ ತರ ಚೇಂಜ್ ಆಗಿರುತ್ತೆ. ಮುಂಚೆ ಜಾಸ್ತಿ ಇವನು ಬೂತ್ ಬಂಗ್ಲೆಯಲ್ಲಿ ಮತ್ತೆ ಹಾಂಟೆಡ್ ಪ್ಲೇಸಸ್ ಗಳಲ್ಲಿ ಫಸ್ಟ್ ಡೆಬ್ಯೂ ಮೂವಿನೇ ಇದಲ್ವಾ? ಯಾವ್ದು? ಅದೇ ಇದು ಇವ್ರು ಮ್ಯಾಥ್ಸ್ ಟೀಚರ್ ಇವರಿಗೆ ಲೆಕ್ಕ ಹೇಳ್ಕೊಟ್ಟಿದ್ರು. ಅದು ತಪ್ಪು ಅಂತ ಕೇಳಿ ಪ್ರೂವ್ ಮಾಡೋದಕ್ಕೆ ಅವ್ರು ಅಲ್ಲಿಗೆ ಹೋಗಿದ್ರು. ಕಾಡಿಗೆ ಹೋಗಿದ್ರಲ್ಲ ಇವ್ರು. 6 But - ಒಳ್ಳೆ 5. movie sir ಅದು. ಹೌದೌದು. ಒಳ್ಳೆ ಮೂವಿ. ಏನಾಯ್ತು ಗೊತ್ತಾ, ನನ್ನ ಮಗಳನ್ನ ಅವ್ನ ಸ್ಕೂಲ್ಗೆ ಅಡ್ಮಿಷನ್ಗೆ ಅಂತ ಕರ್ಕೊಂಡೋಗಿದ್ದೆ. ಅವಳು ಮಗುವಾಗಿದ್ದಾಗ. ಅವರು ಸ್ವಲ್ಪ ಏಜ್ಡ್ ಪರ್ಸನ್ಸ್, ಟ್ರಸ್ಟಿ ಪೀಪಲ್ ಕೂತ್ಕೊಂಡು ಅವರು ಪಕ್ಕದಲ್ಲಿ ಒಬ್ರು 6 - 5 ಆಕ್ಟ್ರು ಅಂದ್ರೆ, ನೀವು ಆಕ್ಟ್ರಾ, ಫಿಲ್ಮ್ ಆಕ್ಟ್ರಾ, ವೆರಿ ಗುಡ್. ಆ ಫಿಲ್ಮ್ ನಾವು ನೋಡಿಲ್ಲ ಅಂದ್ಬಿಟ್ಟು 6 - 5 = 2. ನೀವೇ ಲೆಕ್ಕ ತಪ್ಪು ಮಾಡಿದ್ರೆ ನಿಮ್ಮ ಮಕ್ಳು ಏನ್ ಮಾಡ್ತಾರೆ? ಅಲ್ಲ, ಅದು ಸಿನಿಮಾ ಅಂದೆ. ಲೆಕ್ಕನೇ ಅಲ್ವಾ ಸಿನಿಮಾ ಆದ್ರೆ ಏನು ಅಂದ್ರು. ಸೊ ಈ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದೆ. ಟೀಚರ್ಗಳಿಗೆ ನೀವು ಯಾರು ಏನು ಅಂತ ಕೇಳಿ ನೆನಪಿರಲ್ಲ, ಲೆಕ್ಕ ಸರಿಯಾಗಿ ಲೆಕ್ಕ ಸರಿಯಾಗಿರ್ಬೇಕು. ಬಟ್ ಆ ಸಿನಿಮಾ ಇಂದ ನನ್ನ ಲೆಕ್ಕ ಕರೆಕ್ಟ್ ಆಗಿದೆ. ಸೂಪರ್. ನೋಡಿ, ಲೆಕ್ಕ ಕರೆಕ್ಟ್ ಆಗಿದ್ದಕ್ಕೆ ನಿಮ್ ಪಕ್ಕ ಯಾರು ಕೂತ್ಕೊಂಡಿದ್ದಾರೆ. ಚುಕ್ಕ. ಅವ್ರ ಪಕ್ಕದಲ್ಲಿ ಯಶಸ್ಸು, ನನ್ನ ಪಕ್ಕದಲ್ಲಿ ವಿಜಯ್. ಇಬ್ರಿಗೆ ಒಂದೊಂದು. ಹೌದಲ್ಲ, ಸೂಪರ್. ಸೊ ಇವಾಗ ಕರಿಕಾಡನ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ಸೊ ನೀವಾಗ ಲೀಡ್ ಕ್ಯಾರೆಕ್ಟರ್ಸ್ಗಳನ್ನ ಮಾಡ್ತಾ ಇದ್ರಿ, ನೀವೇನೆ ಹೀರೋಯಿಸಮ್ ಪೋರ್ಟ್ರೇ ಮಾಡುವಂತ ಒಂದು ಕ್ಯಾರೆಕ್ಟರ್ ಆಗಿದ್ರಿ. ಬಟ್ ಆದ್ರೆ ಮತ್ತೆ ಒಂದು ಕಮಿಂಗ್ ಬ್ಯಾಕ್ ಟು ಈ ತರದ ಮೂವೀಸ್ ಗಳನ್ನ ಮಾಡ್ಬೇಕು ಅಂತ ಹೇಳಿದಾಗ ಯಾವ ರೀತಿಯಾದಂತ ಒಂದು ಮೈಂಡ್ ಸೆಟ್ ಇರುತ್ತೆ ನಿಮ್ಗೆ? ಅಯ್ಯೋ, ಲೀಡ್ ಕ್ಯಾರೆಕ್ಟರ್ ಮಾಡ್ಬಿಟ್ನಲ್ಲ ಗುರು, ನಾನು ಮತ್ತೆ ಇವಾಗ ಇಲ್ಲ ನಾನು ಯಾವತ್ತು ಆ ಥರ ಮನ್ಸಲ್ಲಿ ಅಂದ್ಕೊಂಡೇ ಇಲ್ಲ. ನಾನು ನಿನ್ನೆ ಅಷ್ಟೊಂದು ಇಂಟರ್ವ್ಯೂ ಮಾಡ್ಬೇಕಂತ ಹೇಳಿದೆ. ನಂಗೆ ರಂಗಾಯಣ್ ರಘು ಸರ್ ಆಗಿರ್ಬೋದು, ಶರತ್ ಲೋಹಿತಾಶು ಸರ್ ಆಗಿರ್ಬೋದು, ಪ್ರಕಾಶ್ ರಾಜು, KK ಮೆನನು, ನಮ್ಮ ಸುಚೇಂದ್ರ ಪ್ರಸಾದ್, ಅಚ್ಯುತಣ್ಣ, ಇವರೆಲ್ಲ ಏನ್ ಗೊತ್ತಾ, ಇವರೆಲ್ಲ ಕ್ಯಾರೆಕ್ಟರ್ನ ನಿಭಾಯಿಸೋರು. ಇಲ್ಲಿ ಹೀರೋಯಿಸಮ್ ಅಂತಿಲ್ಲ. ನಾನು ಯಾವತ್ತು ಈ ಥರದ ಆ್ಯಕ್ಟರ್ ಆಗ್ಬೇಕಂತ ನಾನು ಕನಸು ಕಂಡವನು. ನಾನು NST ಕಲಿಬೇಕಾದ್ರೂ, ನೀನಾಸಂ ಕಲಿಬೇಕಾದ್ರೂ, ಅದ್ರ ನಂತರ ಬಂದ್ಬಿಟ್ಟು ಆ್ಯಕ್ಟಿಂಗ್ ಟೀಚಿಂಗ್ ಮಾಡಬೇಕಾದ್ರೂ ನನಗೆ, ನಾನೀಗ ನಾನು ಹೀರೋ ಆಗಿದೆ 2 ಮೂವಿ. ಒಂದು ಬಂದ್ಬಿಟ್ಟು ಸೂಜಿದಾರ, ಅಲ್ಲಿ ಕಂಟೆಂಟ್ ಹೀರೋ ಆಗಿತ್ತು. ಮೂವಿ ನೋಡಿದವರು, ಮೂವಿ ನಮ್ಮ ಕಮರ್ಷಿಯಲಿ ಫ್ಲಾಪ್ ಆಗಿರ್ಬೋದು, ಬಟ್ ಇವತ್ತಿಗೂ ನೀವು ಯಾವುದು ಯೂಟ್ಯೂಬಲ್ಲಿ ನೋಡಿದವರೆಲ್ಲರೂ ನಂಗೆ ಹೇಳ್ತಾರೆ, ಸಖತ್ ಮೂವಿ, ತುಂಬ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಅದು ಇವತ್ತಿಗೂ ರನ್ನಿಂಗಲ್ಲಿದೆ. ಜಂಗಲ್ ಮಂಗಲ್ ಮೂವಿ ನಾವು ಸಕ್ಸಸ್, ನಾವು ಕಮರ್ಷಿಯಲ್ ಸಕ್ಸಸ್ ಕಂಡಿಲ್ಲ, ಆದರೆ ನೋಡಿದವ್ರು ಎಲ್ಲರೂ, ಇವನ್ ಪ್ರೆಸ್ ಮೀಡಿಯಾ ಆಗಿರ್ಬೋದು, ನೋಡಿದಷ್ಟು ಜನ ಎಲ್ಲರೂ ತುಂಬ ಇಷ್ಟಪಟ್ಟರು ಆ ಮೂವಿನ. ಯಾವಾಗ OTT ಬರುತ್ತೆ ನೋಡೋಕೆ ಸಿಗುತ್ತಾ ಅಂತ ಈಗ ಕೇಳ್ತಿದ್ದಾರೆ. ಸೊ ಅಲ್ಲೆಲ್ಲ ನಾನು ಹೀರೋ ಅಲ್ಲ, ನನ್ನ ಕ್ಯಾರೆಕ್ಟರ್ ಹೀರೋ ಅಲ್ಲ, ಕಥೆನೇ ಹೀರೋ. ಕತೆ ವಸ್ತು ಏನಿದೆ ಅದೇ ಹೀರೋ. ಸೊ ಅಂಥ ಮೂವಿಗೆ ನಂಗೆ ತುಂಬ ಖುಷಿ ಆಗಿದೆ ನಂಗೆ ಮಾಡೋಕ್ಕೆ. ನನಗೆ ಹೀರೋಯಿಸಮ್ ನಾನು ಬೇಡ, ಅಲ್ಲಿ ನಾನು ಸೂಟ್ ಆಗಲ್ಲ. ನಾನು ಅದಕ್ಕೆ ನಿನ್ನೆ ನಮ್ಮ ಕರಿಕಾಡ ಹೀರೋ ಬಗ್ಗೆ ನಾನೊಂದು ಮಾತಾಡ್ತಿದ್ದೆ ಸರ್, ನೀವು ಇರಲಿಲ್ಲ ಒಂದು ಇಂಟರ್ವ್ಯೂಸಲ್ಲಿ. ಏನಂತಂದರೆ, ಆ ಹೀರೋ ಕರಿಕಾಡ ನಟರಾಜ್ ಏನಿದ್ದಾರೆ, ಡೈರೆಕ್ಟರ್ನ 3 ವರ್ಷ ಜೊತೆ ಕೂರಿಸ್ಕೊಂಡು ಕತೆ ರೆಡಿ ಮಾಡಿ, ನಂಗೆ ಎಲ್ಲೂ ಕೂಡ ಅವರಿಗೆ ಆ ಕ್ಯಾರೆಕ್ಟರ್ ಸೂಟ್ ಆಗಲ್ಲ ಅಂತ ಅನಿಸೇ ಇಲ್ಲ. ಒಬ್ಬ ಕಾಡಿನ ಒಂದು ಯುವಕ ಕಾಡಲ್ಲಿ ಓಡಾಡ್ತಾನೆ, ಸೇಮ್ ಆ ಲುಕ್ಕು, ಗಡ್ಡೆಯಿಂದ ಹಿಡಿದ್ಬಿಟ್ಟು, ಕಾಸ್ಟ್ಯೂಮ್ ಹಿಡಿದ್ಬಿಟ್ಟು ನನಗೆ ಬಿಲೀವ್ ಆಗಿಬಿಡುತ್ತೆ. ನಟರಾಜ ಹೀರೋ ಥರ ಕಾಣಿಸಲ್ಲ, ನನಗೆ ಅಲ್ಲಿ ಕ್ಯಾರೆಕ್ಟರ್ ಥರ ಕಾಣಿಸ್ತಿದ್ದಾರೆ. ಅದೇ ಅದೊಂದು ಜೀನ್ಸ್ ಪ್ಯಾಂಟು ಫುಲ್ ಅವ್ರು ಹಾಕ್ಕೊಂಡು, ಚೆಸ್ಟ್ ತೋರಿಸ್ಕೊಂಡು ಹಿಂಗೆ ಮಾಡ್ಕೊಂಡು ಬಂದಿದ್ದರೆ ನಾನು ಅನಿಸಿದೆ, ಈ ಕ್ಯಾರೆಕ್ಟರ್ ಸೂಟ್ ಆಗ್ತಿಲ್ಲ. ಋತಿಕ್ ರೋಷನ್ ಮಾಡುವಂಥ ಕ್ಯಾರೆಕ್ಟರ್ನ ಇವ್ರು ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಎಲ್ಲೋ ಮಿಸ್ ಹೊಡಿತಿದ್ದೆ, ನಂಗೆ ಇದು ಜಿನಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂತ ನಂಗೆ ಅನಿಸ್ತಿತ್ತು. ಬಟ್ ಇಲ್ಲ, ಹಂಗಲ್ಲ.
ಇವರೊಂದು ಹಂದಿ ಹೊಡಿತಿದ್ದಾರೆ, ಒಂದು ರನ್ ಮಾಡ್ತಿದ್ದಾರೆ, ಒಂದು ಹುಡುಗಿನ ಲವ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲೋ ನನ್ನ ಊರಿನ ಎಲ್ಲೋ ಒಂದು ಕಡೆ ಇದು ನಡೀತಾ ಇದೆ, ಇವರು ಸೂಟ್ ಆಗುವಂಥದ್ದನ್ನ ಇವ್ರು ಮಾಡಿದ್ರೆ ಅಂದ್ರೆ ಆ ತಿಳುವಳಿಕೆ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್. ಆ ತಿಳುವಳಿಕೆ ನಮ್ಮ ಕರಿಕಾಡನಿಗೆ ಇದೆ ಅಂತ ಅನಿಸುತ್ತೆ ನನಗೆ. ಸೂಪರ್, ಚೆನ್ನಾಗಿ ಹೇಳಿದ್ರಿ. ಎಸ್. ಸೊ ಇನ್ನು ನೀವು ಕ್ಯಾರೆಕ್ಟರ್ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಜಾಸ್ತಿ ಇವಾಗ ಕೆಲವೊಂದು ಹಾರರ್ ಸಿನಿಮಾಗಳಲ್ಲಿ ತುಂಬಾ ಜಾಸ್ತಿ ಕಾಣಿಸ್ಕೊಂತಾ ಇದ್ರಿ. ಅದಾದ ನಂತರ ಒಂದು ಕಾಮಿಡಿಯನ್ ಶೇಡ್ನಲ್ಲಿ ಬಂದ್ರಿ. ಅಂಡ್ ಇವಾಗ ಈ ಮೂವಿಯ ಮುಖಾಂತರ ನಾವು ನಿಮ್ಮನ್ನ ಬೇರೆ ರೀತಿಯಾದಂಥ ಕ್ಯಾರೆಕ್ಟರ್ ಅಲ್ಲಿ ನೋಡ್ಬೋದಾ, ಅಥವಾ ಸೆಮಿ ಸೀರಿಯಸ್ ಕ್ಯಾರೆಕ್ಟರ್ಸ್ಗಳನ್ನ ಏನಾದ್ರು ಟ್ರೈ ಮಾಡ್ತಾ ಇದ್ದೀರಾ? ಇಲ್ಲ, ಅಲ್ಲ, ಸೆಮಿ ಸೀರಿಯಸ್ ಕ್ಯಾರೆಕ್ಟರ್ಸ್ನ ಈಗ ಮಾಡ್ತಾ ಇದ್ದೀನಿ. ತುಂಬಾ 4-5 ಮೂವಿ ನಡೀತಾ ಇದೆ. ಬಟ್ ಇದರಲ್ಲಿ ಕಾಮಿಡಿ ಕ್ಯಾರೆಕ್ಟರೇ, ಆಟಿಟ್ಯೂಡ್ ಬಂದು ಕಾಮಿಡಿನೇ, ಬಟ್ ಅದರ ಉದ್ದೇಶ ತುಂಬಾ ಗಂಭೀರವಾಗಿರುತ್ತೆ. ಹೀರೋ ಗ್ರೇ ಶೇಡ್ ಇರ್ಬೋದಾ? ಇಲ್ಲ ಇಲ್ಲ, ಆ ಥರದ್ದೆಲ್ಲ ಇಲ್ಲ. ಅವಕ್ಕೆಲ್ಲ ಇವ್ರೆ ಗ್ರೇ ಬ್ಲ್ಯಾಕ್ ಎಲ್ಲ ಇವ್ರೆ. ನಮ್ದು ಓನ್ಲಿ ಲಾಫ್ ಅಷ್ಟೇ. ಈ ಹೀರೋ ಕ್ಯಾರೆಕ್ಟರ್ಗೆ ಇವ್ರು ಒಂದು ಲೈನ್ ಹೇಳ್ತಿದ್ರು ಆಗ್ಲೇ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಿನ್ ಜೊತೆಗೆ ನಿಲ್ತೀನಿ ಅಂದ್ರಲ್ಲ, ಸೇಮ್ ಸರ್. ಹೀರೋಗೆ ನೀನ್ ಒಳ್ಳೇದ್ ಮಾಡು ಕೆಟ್ಟದ್ ಮಾಡು, ನಿನ್ ಜೊತೆಗೆ ನಾವ್ ಇರ್ತೀವಪ್ಪ ಅಂತ. ಅದ್ರ ಹಿಂದೆ ಅವಸ್ಥೆಗಳೇ ಕಾಮಿಡಿ ಅಷ್ಟೇ ಸಿನಿಮಾದಲ್ಲಿ. ಫೋರ್ಸ್ಬಲಿ ಏನು ಕಾಮಿಡಿ ಪ್ಯಾಕೇಜ್ ಇಟ್ಟಿಲ್ಲ, ಕ್ಯಾರೆಕ್ಟರ್ ಒಳಗೆ ಅಡ್ಜಸ್ಟ್ ಮಾಡಿರೋದು ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಸೊ ಇನ್ನು ಮ್ಯೂಸಿಕ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ 7 ಸಾಂಗ್ಸ್ಗಳು ಮತ್ತೆ BGM ಸ್ಕೋರ್ ಅನ್ನ ಶಶಾಂಕ್ ಶೇಷಗಿರಿ ಅವರು ಮಾಡಿದ್ದಾರೆ. ಇನ್ನು ಮ್ಯೂಸಿಕ್ ಜವಾಬ್ದಾರಿ ನೀವು ತಗೊಂಡಿದ್ರ. ಎಷ್ಟು ಪೋರ್ಷನ್ಸ್ ಆಫ್ ಸಾಂಗ್ಸ್ ಗಳನ್ನ ನೀವು ಮಾಡಿದಿರಾ? ಅಂಡ್ 7 ಹಾಡಿದೆ, ಅದರಲ್ಲಿ 4 ಹಾಡುಗಳನ್ನ ನಾನು ಕಂಪೋಸ್ ಮಾಡಿದ್ದೀನಿ, 3 ಹಾಡು ಶಶಾಂಕ್ ಅವರು ಮಾಡಿದ್ದಾರೆ. ಓಕೆ. ಕಬ್ಬಿನ ಜಲ್ಲೆ ಯಾರು ಮಾಡಿರೋದು? ಕಬ್ಬಿನ ಜಲ್ಲೆ ನಾನೇ ಮಾಡಿರೋದು. ನೀವೇ ಮಾಡಿರೋದಾ? ಕನ್ನಡದಲ್ಲಿ ನಾನೇ ಹಾಡಿರೋದು. ಓಕೆ. ಅಂಡ್ ಸರಿಗಮಪ ಸೀಸನ್ 11 ಕಂಟೆಸ್ಟೆಂಟ್ಸ್ ಫೈನಲಿಸ್ಟ್ ಕೂಡ ನೀವು. ಹೌದು. ಅಂದ್ರೆ ಒಬ್ರು ಮ್ಯೂಸಿಷಿಯನ್ ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಕಂಪ್ಲೀಟ್ ಆಗಿ ಫುಲ್ಲಿ ಫ್ಲೆಶ್ಡ್ ಎಸ್ಟಾಬ್ಲಿಷ್ ಆಗ್ಬೇಕು ಅಂದ್ರೆ ಇಷ್ಟು ವರ್ಷ ಹಿಡಿಯುತ್ತಾ ಇಂಡಸ್ಟ್ರಿನಲ್ಲಿ, ಹೇಗೆ ಅಂತ? ಖಂಡಿತ ಅದು ವರ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವ್ ಎಷ್ಟರ ಮಟ್ಟಿಗೆ ನಮ್ಮ ಸ್ಕಿಲ್ ಅನ್ನ ಎಷ್ಟು ಡೀಪ್ ಆಗಿ ಅಭ್ಯಾಸ ಮಾಡ್ತೀವಿ ಅನ್ನೋದ್ರ ಮೇಲೂ ಸ್ಪ್ಯಾನ್ ಇದಾಗತ್ತೆ. ಓಕೆ. ಬಟ್ ಅನುಭವ ಬೇಕಾಗತ್ತೆ. ಓಕೆ. ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ಇದೆಲ್ಲ ಮಾಡೋ ತನಕ ಬೇಕಾಗತ್ತೆ ಹಲವಾರು ವರ್ಷಗಳು. ಓಕೆ. 95% ಹಾರ್ಡ್ ವರ್ಕ್ ಸರ್. ಹೌದು. 5% ಒಂದು ಲಕ್ ಅನ್ನೋದಿದೆ. ಎಕ್ಸಾಕ್ಟ್ಲಿ. ಬಟ್ ಅದು ಕೈ ಹಿಡಿಬೇಕು ನಮ್ಮ. ಅಷ್ಟು ವರ್ಷಗಳ ಒಂದು ಪರಿಶ್ರಮ ಏನಿದೆ ಅದನ್ನ ನೀವು ಅಂದ್ರೆ ಕೈ ಬಿಟ್ಟಿಲ್ಲ, ಇಲ್ಲೇ ಬೇಡ ಗುರು ಅನ್ನೋ ತರ ಯಾವತ್ತೂ ಕೂಡ ಅನ್ಸಿಲ್ವಾ? ಅಥವಾ ಅಂದ್ರೆ ಬರೀ ಸಿಂಗರ್ ಆಗಿದ್ದಾಗ ನಮ್ಗೆ ಯಾವಾಗ್ಲೂ ಇನ್ನೊಬ್ಬ ಕಂಪೋಸರ್ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ. ಹೌದು. ಸೊ ನಾನೇ ಕಂಪೋಸರ್ ಆದಾಗ ಏನ್ ಬೇಕು ಮಾಡ್ಬೋದು ಅನ್ನೋ ಒಂದು ಡಿಸಿಷನ್ ಇಂದ ನಾನು ನಾಟ್ ಓನ್ಲಿ ಸಿಂಗರ್ ಆಗಿರ್ಬೇಕು, ಮ್ಯೂಸಿಕ್ ಮಾಡ್ಬೇಕು, ಟೆಕ್ನಿಕಲ್ ಆಗು ಕಲ್ತ್ಕೋಬೇಕು ಅಂತ ಹೇಳಿ ಈ ಫೀಲ್ಡ್ ಅಲ್ಲೇ ಮುಂದುವರಿಬೇಕು ಅಂತ ಹೇಳಿ ಬ್ಯಾಂಡ್ ವಿಡ್ತ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದೆ. ಓಕೆ. ಸೊ ನೀವು ಮಾಡ್ತಾ ಇದ್ದಂತ ರಿಯಾಲಿಟಿ ಶೋಸ್ಗಳು ಅವಾಗ ತುಂಬಾನೇ ವಿಭಿನ್ನವಾಗಿರ್ತಾ ಇತ್ತು. ಸೋಷಿಯಲ್ ಮೀಡಿಯಾ ಅಷ್ಟು ಎಸ್ಟಾಬ್ಲಿಷ್ ಆಗಿರ್ಲಿಲ್ಲ. ಹೌದು. ಅವಾಗ ಏನಿದ್ರು ಚಿಕ್ಕದೊಂದು ಫೇಸ್ಬುಕ್ ಇರ್ತಾ ಇತ್ತು, ಒಂದು ಪೋಸ್ಟ್ ಆಗ್ತಾ ಇದ್ವಿ, ಸುಮ್ನೆ ಆಗ್ತಾ ಇದ್ವಿ. ಬಟ್ ಆದ್ರೆ ಈಗ ಒಂದು 5 ವರ್ಷಗಳ ಒಂದು ಸ್ಪ್ಯಾನ್ ಆಫ್ ಟೈಮ್ ನಲ್ಲಿ ನಾವು ನೋಡ್ತೀವಿ ಅಂತ ಕೇಳಿದ್ರೆ ತುಂಬಾ ಡೆವಲಪ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ತುಂಬಾ ಫೇಮಸ್ ಆಗಿರ್ತಾರೆ ಅವ್ರಿಗೆ ಆಪರ್ಚುನಿಟೀಸ್ಗಳು ಜಾಸ್ತಿ. ಸೊ ಹೆಂಗೆ ಕೆಟ್ಟದಾಗ ಹಾಡಿದ್ರು ಕೂಡ ಅವರು ಫೇಮಸ್ ಆಗ್ತಾರೆ. ಇದು ಯಾವ ರೀತಿಯಾಗಿ ಅಕ್ಸೆಪ್ಟೆನ್ಸ್ ನ ನೀವು ತಗೊಂತೀರಾ? ಅಂದ್ರೆ ಇಂಟೆನ್ಸ್ ಆಗಿ ಫೇಮ್ ಬರುತ್ತೆ, ಬಟ್ ಅದು ಸಸ್ಟೈನ್ ಆಗಲ್ಲ ಅಂತ ಅನ್ಸುತ್ತೆ. ಚಿಕ್ಕದಾಗ ಬಂದಿದ್ದು ಚಿಕ್ಕದಲ್ಲಿ ತಕ್ಷಣ ಬಂದ್ಬಿಡತ್ತೆ, ಅವ್ರಿಗೆ ಗೊತ್ತಿರಲ್ಲ ಅದನ್ನ ಅರ್ಲಿ ಸಕ್ಸಸ್ ನ ಮೇಂಟೈನ್ ಮಾಡಕ್ಕಾಗಲ್ಲ ಯಾರು. ತುಂಬಾ ಅದನ್ನ ಅವರೇ ಮೇಂಟೈನ್ ಮಾಡಕ್ಕಾಗಲ್ಲ, ಆತರ ಆಗೋಗುತ್ತೆ. ಮತ್ತು ರಿಯಲ್ ಟ್ರೂ ಆಪರ್ಚುನಿಟಿ ಬಂದಾಗ ಅದನ್ನ ಅವ್ರು ಹ್ಯಾಂಡಲ್ ಮಾಡಕ್ಕಾಗದೆ ಇದ್ ಮಾಡ್ಬೇಕಾಗತ್ತೆ. ಬಟ್ ಕರೆಕ್ಟ್ ಆದ ಪ್ರಿಪರೇಷನ್ ಇದ್ರೆ ಮಾಡ್ಬೋದು. ಕೆಲವ್ರಿಗೆ ಫೇಮು ಬಂದು ಅದನ್ನ ಚೆನ್ನಾಗಿ ಅಳವಡಿಸ್ಕೊಂಡವರು ಇದಾರೆ, ಬಟ್ ಬಹುಪಾಲು ಸೋಲ್ತಾರೆ. ಬಿಕಾಸ್ ಕರೆಕ್ಟ್ ಆಗಿ ಅದಕ್ಕೆ ಪ್ರಿಪೇರ್ ಆಗಿರೋದಿಲ್ಲ, ಅವ್ರಿಗೆ ಬಂದ್ಬಿಡುತ್ತೆ ಅವಕಾಶಗಳು. ಹೌದು. ಅವಾಗ ಆಮೇಲೆ ತಿಳ್ಕೊಂಡು ಪುನಃ ಅದನ್ನ ರೆಡಿ ಮಾಡ್ಕೊಳಕ್ ಹೋಗ್ತಾರೆ, ಅಷ್ಟೊತ್ತಿಗೆ ಆಪರ್ಚುನಿಟಿ ಹೊಟ್ಟೋಗಿರುತ್ತೆ. ಹಿಂಗೆಲ್ಲ ಆಗುತ್ತೆ. ಓಕೆ. ಬಟ್ ಆತರ ಬಂದು ಪ್ರಿಪೇರ್ ಆಗಿ ಮತ್ತೆ ಕಮ್ಬ್ಯಾಕ್ ಆಗಿರೋರು ಇದಾರಲ್ಲ, ಇದಾರೆ ಖಂಡಿತ, ಬುದ್ಧಿವಂತರು ಕೆಲವರು ಇದಾರೆ. ಹೌದು. ಬಟ್ ಎಲ್ಲರನ್ನೂ ಅಕ್ಸೆಪ್ಟ್ ಮಾಡ್ತಾ ಇದೆಯಲ್ಲ, ಅದೇ ಬ್ಯೂಟಿ. ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಪ್ರಕಾಶ್ ರಾಜ್ ಒಂದು ಮಾತು ಹೇಳ್ತಾರಲ್ಲ, ಇಂಡಸ್ಟ್ರಿಯಲ್ಲಿ ಕೆಲಸ ಸಿಗದೆ ಹಾಳಾದವರು 5%, ಇನ್ನೆಲ್ಲ 95% ಕೆಲಸ ಸಿಕ್ಕಿದ ಮೇಲೆ ಹಾಳಾದವರು. 95% ಕೆಲಸ ಸಿಕ್ಕಿ ಕೆಲಸ ಮಾಡಿ ಮತ್ತೆ ಹಾಳಾದವರು. ಎಸ್, ಬಿಕಾಸ್ ಒಂದು ಟ್ರಾನ್ಸ್ಫಾರ್ಮೇಶನ್ ಕೂಡ ಅದೇ ರೀತಿಯಾಗಿರುತ್ತೆ. ಎಕ್ಸಾಕ್ಟ್ಲಿ. ಸೊ ಇನ್ನು ನೀವು ತುಂಬಾ ಬಿಸಿಯೆಸ್ಟ್ ನಟರಲ್ಲಿ ನೀವು ಕೂಡ ಒಬ್ರು. ಸ್ವಲ್ಪ ಟಚ್ ವುಡ್, ಅದು ನಮ್ಮ ಕನ್ನಡಿಗರಿಗೆ ಗೊತ್ತು. ಬಿಕಾಸ್ ಎವ್ರಿ ಇಯರ್ ಮೂವೀಸ್ಗಳು ರಿಲೀಸ್ ಆದಾಗ ನಿಮ್ಮದ ಒಂದು ಸಾಲಿಡ್ ಕ್ಯಾರೆಕ್ಟರ್ಸ್ಗಳೇನಿರುತ್ತೆ ಅದು ಎಲ್ಲದನ್ನು ಕೂಡ ಚೆನ್ನಾಗಿರುತ್ತೆ ಅಂಡ್ ತುಂಬಾ ಜನ ಮಾತಾಡ್ಕೊಂತಾರೆ. ಈ ವರ್ಷ ತುಂಬಾ ಖುಷಿ ಇದೆ ನಂಗೆ, ಯಾಕಂದ್ರೆ ಫೆಬ್ಬಲ್ಲಿ ಕರಿಕಾಡ ರಿಲೀಸ್ ಆಗ್ತದೆ, ಇಮಿಡಿಯೇಟ್ ಆಗಿ
ರೈಸ್ ಆಫ್ ಅಶೋಕ ರಿಲೀಸ್ ಆಗ್ತಾ ಇದೆ. ಅದ ನಂತರ ಏಪ್ರಿಲ್ 30ಕ್ಕೆ KD ರಿಲೀಸ್ ಆಗ್ತಾ ಇದೆ. ವೇಟ್ ಮಾಡ್ತಿದ್ದೀನಿ. ಸಿನಿಮಾ ಟೀಮ್ ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ. ಡೇಟ್ ಪೋಸ್ಟ್ಪೋನ್ ಆದ್ರೆ ಅಥವಾ ಪ್ರೀಪೋನ್ ಆದ್ರೆ ನಮ್ಮನ್ನ ಕೇಳಬೇಡಿ. ಕಾಂಟ್ಯಾಕ್ಟ್ ಯಶ್ ಶೆಟ್ಟಿ ಅವರು. ಓಕೆ, ಸೊ ನಮ್ಮ ಒಂದು ಅಂದ್ರೆ ಹಳ್ಳಿ ಹೈದರಿಗೆ ಲಾಂಛನ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅದುವೇ ಪಟಾಪಟಿ ಚಡ್ಡಿ. ಈ ಚಡ್ಡಿಯ ಒಳಮರ್ಬದ ಬಗ್ಗೆ ಮಾತಾಡೋದು ಬೇಡ, ಚಡ್ಡಿ ಬಗ್ಗೆ ಮಾತಾಡ. ಇಲ್ಲ ಸರ್, ಕೂತು ಸಿನಿಮಾ ಚಡ್ಡಿ ಸರ್. ಹೌದಾ? ಪಟಾಪಟಿ ಚಡ್ಡಿ ಫುಲ್ ಗಾಳಿ. ಸರ್, ನನಗೆ ನಟರಾಜ್ ಇಲ್ಲ ಇಂಟರ್ವ್ಯೂನಲ್ಲಿ ಇದ್ದಿದ್ರೆ ನಾನು ಕೇಳ್ತಾ ಇದ್ದೆ, ಅಲ್ಲ ಸರ್ ಅವ್ರಿರೋ ಎಲ್ಲಾ ಸೀನ್ಗಳಲ್ಲೂ ನಾವಿದ್ದೀವಿ, ಅವ್ರು ತಗೊಳ್ಳೋ ಎಲ್ಲಾ ಎಮೋಷನ್ಸ್ನ ಹಿಂದ್ಗಡೆಯಿಂದ ನಾವು ಎಮೋಷನ್ಸ್ ಎಲ್ಲಾನು ಅನುಭವಿಸ್ತಾ ಇರ್ತೀವಿ. ಆದ್ರೆ ಅವ್ರಿಗೆ ಮಾತ್ರ ಚಡ್ಡಿ ಮೇಲೆ ಪಂಚೆ. ಅವ್ರಿಗೆ ಸಾಂಗ್ಸ್ ಇದೆ, ನಮಗೂ 2 ಸಾಂಗ್ಸ್ ಇದೆ ಇದರಲ್ಲಿ. ಅವರು ಕುಣಿತಾರೆ, ನಾವು ಕುಣಿತೀವಿ. ಆದ್ರೆ ಅವ್ರು ಪಂಚೆ ಕಟ್ಕೊಂಡು ಕುಣಿತಾರೆ, ನಾವು ಪಟ್ಟಾಪಟ್ಟಿಯಲ್ಲಿ ಕುಣಿತೀವಿ. ಯಾಕೆ ಅನ್ನೋದು ಸಿನಿಮಾದಲ್ಲಿ ನೋಡ್ಬೇಕು. ಅದರದ್ದೇ ಅದೊಂದು, ಅದಕ್ಕೆ ಒಂದು ಪಾಯಿಂಟ್ ಇದೆ. ಖುಷಿ ಪಟ್ಟಿದ್ದೀವಿ ಎಲ್ಲ ಪಟಾಪಟ್ಟಿಲಿದ್ರು. ಸೊ ನಿಮ್ಮ ಇಬ್ಬರ ಕಾಂಬಿನೇಷನ್ ನೋಡಕ್ ಸಿಗುತ್ತಾ? ಇಲ್ಲ ಕಾಂಬಿನೇಷನ್ ಅಂದ್ರೆ ಇವ್ರ ಹೆಸರಲ್ಲಿ ನಮ್ ಸೀನ್ಗಳು ಓಡ್ತಾ ಇರ್ತದೆ, ನಮ್ ಇದ್ರಲ್ಲಿ ಇವ್ರು ಓಡಿರಲ್ಲ. ಇವ್ರ ಆಬ್ಸೆನ್ಸ್ ಅಲ್ಲಿ ನಾವು ಇವ್ರ ಬಗ್ಗೆ ಪ್ಲೇ ಹೋಗುತ್ತೆ. ತುಂಬಾ ಅರೋಗೆಂಟ್ ಆಗಿ ವೈಬ್ರೆಂಟ್ ಆಗಿದೆ ಇವ್ರ ಕ್ಯಾರೆಕ್ಟರ್ ಇದರಲ್ಲಿ, ಇವ್ರದ್ದು ಮತ್ತೆ ಬಲರಾಜ್ ವಾಡಿ. ಹೌದು, ನಮ್ಮ ತಂದೆ ಕ್ಯಾರೆಕ್ಟರ್. ಎರಡು ಟೀಸರ್ ಓಪನಿಂಗ್ ಶಾಟ್ ನಿಮ್ದು. ಟೀಸರ್ ಅಲ್ಲಿ ಓಪನಿಂಗ್ ಶಾಟ್ ವಿತ್ ಡೈಲಾಗ್ಸ್. ಆ ಲುಕ್ ನೋಡಿ, ಆ ಲುಕ್ ಕೂಡ ಡಿಫ್ರೆಂಟ್ ಆಗಿದೆ. ಅದೇ ಲುಕ್ಗೆ ಐಟಮ್ ಸಾಂಗ್ ಬೇಕಿತ್ತು, ಬಟ್ ಐಟಮ್ ಸಾಂಗ್ ಮಾಡ್ಬೇಕಾದ್ರೆ ನಾನು ಬೇರೆ ಲುಕ್ಗೆ ಹೋಗಿದ್ದೆ, ಮಾಡಕ್ ಆಗಿಲ್ಲ. ನಿಮ್ಮ ಐಟಮ್ ಬೇರೆ ಕಡೆ ಮಾಡಿದ್ರೆ ನನ್ನ ಐಟಮ್ ಸಾಂಗ್ ನೀವು ಎಂಜಾಯ್ ಮಾಡಿದ್ರೆ ಅಷ್ಟೇ. ಅದು ಹೆಸರು ನಿಮ್ದು, ಉಸಿರು ಅವ್ರದ್ದು. ವರ್ಡ್ ಚೇಂಜ್ ಮಾಡಿದ್ರಿ, ಖುಷಿ. ಓಕೆ, ಸೊ ಇನ್ನು ಮ್ಯೂಸಿಕ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಬೇಸಿಕಲಿ ಇವಾಗ ಒಂದು BGM ಆಗಿರ್ಲಿ ಅಥವಾ ರೆಕಾರ್ಡಿಂಗು ಅಥವಾ ಕರೆಕ್ಷನ್ಸ್ ಗಳಲ್ಲಿ ಬಹಳಷ್ಟು ವರ್ಕ್ ಮಾಡಿರ್ತೀರ ನೀವು. ಹೌದು. ಅಂಡ್ ಜನರನ್ನ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದಕ್ಕೆ ಅಥವಾ ಎಲಿವೇಶನ್ ಕೊಡೋದಕ್ಕೆ ಒಬ್ಬ ಹೀರೋಗೆ, ಒಂದು ಕ್ಯಾರೆಕ್ಟರ್ಗೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಮೂವಿನಲ್ಲಿ ಯಾವ ಸೀನ್ಗಳು ಆ ತರ ಒಂದು ಎಲಿವೇಶನ್ ಅಥವಾ ಒಂದು ಹೋಲ್ಡ್ ಮಾಡಿ ಇಟ್ಕೊಳ್ಳೋ ಒಂದು ಸಿಚುವೇಶನ್ಸ್ಗಳು ಬರ್ಬೋದು? ನಾನು ಒಂದು 2-3 ಸೀನಿಗೆ ನಾನು ಕೂಡ BGM ಮಾಡಿದ್ದೀನಿ ಸಿನಿಮಾದಲ್ಲಿ. ಕೆಲವು ಎಮೋಷನಲ್ ಬಿಟ್ಸ್ ಮತ್ತೆ ಸಾಂಗ್ ರಿಲೇಟೆಡ್ ಬಿಟ್ಸ್ಗಳು ಬರುತ್ತಲ್ಲ, ಅದನ್ನೆಲ್ಲ ಮಾಡಿದ್ದೀನಿ. ಮೇಜರ್ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಶಶಾಂಕ್ ಅಣ್ಣ ಮಾಡಿದ್ದಾರೆ. ಕೆಲವು ರಶಸ್ ಮಾತ್ರ ನೋಡಿದೀನಿ ನಾನು. ಒಂದು ಚೇಸ್ ಸೀಕ್ವೆನ್ಸ್ ಬರುತ್ತೆ ಇವ್ರದ್ದು ಇದ್ರಲ್ಲಿ, ಆ ಪೋರ್ಷನ್ ನಾನ್ ಮಾಡಿದೀನಿ. ಸೊ ಅದೊಂದು ಚೇಂಜ್ ಓವರ್, ವಿಲೇಜ್ ಚೇಂಜ್ ಓವರ್ ಆಗುತ್ತೆ. ಸೊ ಅದು ಆಮೇಲೆ ನಮ್ ವೆಂಕಟೇಶ್ ಹೆಂಗೆ ಅಂದ್ರೆ ತೋರ್ಸಲ್ಲ ಮೂವಿ ಅವರು. ಈಗ ನಮ್ಗೆ ಯಾರು ಫುಲ್ ಮೂವಿ ನೋಡಿಲ್ಲ ಆಕ್ಚುಲಿ. ಅವ್ರು ಹೆಂಗೆ ಅಂತಂದ್ರೆ ಅವ್ರು ತುಂಬಾ ಈಸ್ ವೆರಿ, ನಮ್ಗೆ ಎಷ್ಟು ಬೇಕು ಅಷ್ಟೇ ತೋರಿಸ್ತಾರೆ. ನಮ್ಗೆ ಅವ್ರಿಗೆ ಏನ್ ಬೇಕು ಕ್ಲಾರಿಟಿ ಇದೆ, ನಮ್ಮಿಂದ ಏನ್ ತಗೋಬೇಕು ಅನ್ನೋ ಕ್ಲಾರಿಟಿನೂ ಇದೆ. ನಮಗೆ ಕನ್ಫ್ಯೂಸ್ ಮಾಡಲ್ಲ, ಎಷ್ಟು ಬೇಕು ಹೇಳ್ತಾರೆ ಹಂಗೆ ತಗೋತಾರೆ. ಇನ್ ಜನರಲ್ BGM ಹೇಳ್ಬೇಕು ಅಂದ್ರೆ BGM ಇಟ್ಸ್ ಅ ಸೋಲ್ ಆಫ್ ದಿ ವಿಜುವಲ್ ಅಂತಾನೆ ಹೇಳ್ಬೋದು. ಅದು ಇಟ್ ಗೋಸ್ ವೆರಿ ವೆಲ್ ವಿತ್ ದಿ, ಆದಾಗ್ಲೇನೆ ಅದೊಂದು ಇದು ಸಿಗೋದು ಇನ್ ಜನರಲ್. ಹೌದು. ಸೊ ಆ ಪ್ರಯತ್ನವನ್ನ ಖಂಡಿತ ಮಾಡಿದೀವಿ ನಾವು ಟೀಮಲ್ಲಿ. ಎಸ್. ಓಕೆ, ಇನ್ನ ಕೆಲವೊಂದು ಕಡೆ ಪ್ಯಾನ್ ಇಂಡಿಯಾ ರಿಲೀಸಸ್ಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಅಂಡ್ ನಿಮ್ಮ ಒಂದು ಕ್ಯಾರೆಕ್ಟರ್ ತುಂಬಾ ಜಾಸ್ತಿ ವೆಯ್ಟೇಜ್ ಇದ್ದಾಗ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ, ಅದ್ರ ಜೊತೆಗೆ ಒಳ್ಳೆ ಆಪರ್ಚುನಿಟೀಸ್ಗಳನ್ನು ಕೂಡ ಬರುತ್ತೆ. ಆ ರೀತಿಯಾಗಿ ಆದಂತಹ ಒಂದು ಟೈಮ್ನಲ್ಲಿ ನಿಮಗೆ ಆ ಒಂದು ಕ್ಯಾರೆಕ್ಟರ್ನ ನೋಡಿ ನಾನು ಈ ಒಂದು ವೆಬ್ ಸೀರೀಸ್ ಸಿಕ್ಕಿದೆ ಅಥವಾ ಒಂದು ಬೇರೆ ಕಡೆ ಆಪರ್ಚುನಿಟಿ ಸಿಕ್ಕಿದೆ ಅನ್ನೋದಾದ್ರೆ ಯಾವುದು? ಆ ಥರ ಏನೂ ಆಗಿಲ್ಲ. ಬಟ್ ನಾನು ಹಿಂದೆ ಒಂದು ವೆಬ್ ಸೀರೀಸ್ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಮೊನ್ನೆ ಹಾಸ್ಟೆಲ್ ರಿಲೀಸ್ ಆಯಿತು, ಹಿಟ್ ಆಯ್ತು. ನಾನು ಆಶೀಶ್ ವಿದ್ಯಾರ್ಥಿ, ರಾಜೀವ್ ಖಂಡೇವಾಲ್, ಸಾಯಿ ತಮನ್ಕರ್ ಎಲ್ಲ ಸೇರ್ಕೊಂಡು ದ ಸೀಕ್ರೆಟ್ ಆಫ್ ದ ಶಿಲದಾರ್ಸ್ ಅಂತ ಹೇಳ್ಬಿಟ್ಟು ಒಳ್ಳೆ ಹಿಟ್ ಆಯ್ತು ಅದು. ಬಟ್ ಅದೆಲ್ಲ ಅಲ್ಲ. ಬಟ್ ಅವ್ರು ನಾನೊಂದು NST ಒಂದು ನನಗೊಂದು ಬ್ಯಾಚ್ ಇದೆ ಅಂದ್ರೆ ನನ್ನೊಂದು ಇದೆಲ್ಲ NST ಮುಗಿಸಿದೀನಿ ಅಂತ ಹೇಳ್ಬಿಟ್ಟು. ಈಗ ಹಿಂದಿಯಲ್ಲಿ ಏನಾಗುತ್ತೆ, NST ಅಂದ್ರೆ ಒಂದು ಪ್ರೆಸ್ಟೀಜಿಯಸ್ ಸಂಸ್ಥೆ ಅದು. ಹಂಗೆ ನಾನು ಹಿಂದ್ಗಡೆ ಒಂದು NST ನೋಡ್ತಿದ್ದಂಗೆ ಓಕೆ ಇವನಿಗೆ ಹಿಂದಿ ಬರುತ್ತೆ, ಇವರು ಒಳ್ಳೆ ಆಕ್ಟರ್ ಅಂತ ಅನ್ಸ್ಬಿಡುತ್ತೆ. ಸೊ ಆ ಥರ ಕಾಸ್ಟಿಂಗ್ ಆಗಿದ್ದು. ಬಟ್ ಪ್ಯಾನ್ ಇಂಡಿಯಾ ಇದುವರೆಗೆ ನಾನು ಪ್ಯಾನ್ ಇಂಡಿಯಾದ KGF ಒಂದೇ ದೊಡ್ಡ ಮಟ್ಟದಲ್ಲಿ ಆಗಿದ್ದು, ಬೇರೆ ಯಾವುದು ಆಗಿರಲಿಲ್ಲ. ಫಸ್ಟ್ KD, ಈಗ ಇದು ಆಗ್ತಿದೆ, ನಮ್ದು ಕರಿಕಡನ ಆಗ್ತಿದೆ, ರೈಸ್ ಆಫ್ ಅಶೋಕನ ಆಗ್ತಿದೆ, ಆಮೇಲೆ KDನೂ ಆಗ್ತಿದೆ ಈಗ. ಸೊ ಇವಾಗ K ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ ಅಂತ ಅನ್ಕೊಬೋದಾ? ಕರಿಕಾಡ, ಕ ಅನ್ನೋದು KD, ಆಕ್ಚುಲಿ KGF. ನನ್ನ ಹೆಸರು ಕಾದಿನ ಶುರು ಆಗ್ಬೇಕು.
ಕಾಡಾ ಯಶ್ ಶೆಟ್ಟಿ, ಇಲ್ಲ KD ಯಶ್ ಶೆಟ್ಟಿ. ಆಗ್ಲಿ ಸರ್ ಇವ್ರ ಬಾಯಿಂದ ನೋಡಿ. ಏನಂತ ಶುರುವಾಗುತ್ತೆ ಹೆಸರು? ಹಂಗಲ್ಲ ಕೆ ಇಂದ ಬರ್ಬೇಕಾಗಿದೆ ಕೆ ಇಂದ ಅದು ಅವಾಗ ನಾವು ಏನೋ ಇದ್ ಮಾಡ್ತಾರಲ್ಲ ನಮ್ದು ಹೌದು. ಇರುತ್ತಲ್ಲ ಈ ಅಕ್ಷರ ನಕ್ಷತ್ರದ ಇವ್ರಿಗೆ suitable ಪ್ರಕಾರ. ಅಂತ ಹೇಳ್ಬಿಟ್ಟು ಆ ತರ ಹಂಗೆ ಎಲ್ಲರದ್ದು ಇರುತ್ತಲ್ವಾ ಅದು ಇವ್ರಿಗೆ ಈ ಅಕ್ಷರ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಅದಕ್ಕೆ ಇರ್ಬೋದು ಏನೋ ಗೊತ್ತಿಲ್ಲ. ಮೇ ಬಿ. ಸೊ ನೆಕ್ಸ್ಟ್ ಯಾರಾದ್ರೂ ಕೆ ಇಂದ ಶುರು ಮಾಡ್ತೀರಾ ಅಂತ ಕೇಳಿದ್ರೆ ಮೂವಿನ ಡೈರೆಕ್ಟರ್ಸ್ಗಳು ಲಿಸ್ಟ್ ಅಲ್ಲಿ ಇಟ್ಕೊಳ್ರಿ. ಫಸ್ಟ್ ನೇಮ್ ಯಶ್ ಶೆಟ್ಟಿ ಅವ್ರದ್ದು. ಉಳಿದ ಅಕ್ಷರಗಳು ಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ ಪ್ರಿಫರೆನ್ಸಿಗೆ. ಓಕೆ, ಇನ್ನು ವಿಭಿನ್ನವಾದಂಥ ಕ್ಯಾರೆಕ್ಟರ್ಗಳನ್ನ ಟ್ರೈ ಮಾಡಬೇಕು ಅಂತ ನಿಮಗೆ ಬಹಳಷ್ಟು ಆಸೆ ಇರುತ್ತೆ. ಬಟ್ ಆದರೆ ಎಲ್ಲೋ ಒಂದು ಕಡೆ ಬರೀ ಕಾಮಿಡಿ ಕ್ಯಾರೆಕ್ಟರ್ಸ್ಗಳನ್ನೇ ಜಾಸ್ತಿ ಬರ್ತಾ ಇರುತ್ತೆ. ಸೊ ಅಂದರೆ ಸ್ವಲ್ಪ ಸೆಮಿ ಕಾಮಿಡಿ ಆಗಿರ್ಬೋದು, ಆ ಥರದ ಕ್ಯಾರೆಕ್ಟರ್ಸ್ಗಳನ್ನೇ ಕೆಲವೊಂದು ಬರ್ತಾ ಇರುತ್ತೆ ಅನ್ನೋದಾದ್ರೆ, ಅಂದರೆ ಹಾರರ್ ಅದು ಬಿಟ್ಟು ಅದರಿಂದ ಆಚೆ ಬರಬೇಕು ಅನ್ನೋದಾದ್ರೆ ಬೇರೆ ಯಾವ್ಯಾವ ರೀತಿಯಾದಂಥ ಕ್ಯಾರೆಕ್ಟರ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಸೆ ಇದೆ? ಸರ್, ಒಬ್ಬ ನಟನಿಗೆ ಎಲ್ಲಾ ತರದ ಪಾತ್ರಗಳು ಮಾಡಬೇಕು ಅಂತ ಆಸೆ ಇರುತ್ತೆ. ಕೆಲವೊಂದಕ್ಕೆ ನಮ್ಮ ಅಪಿಯರೆನ್ಸ್ ಮ್ಯಾಚ್ ಆಗದೆ ಇರ್ಬೋದು. ಬಟ್ ಕಾಮಿಡಿಯನ್ ಕ್ಯಾನ್ ಡೂ ಎನಿಥಿಂಗ್ ಅಂತ, ಯಾವ ಕ್ಯಾರೆಕ್ಟರ್ ಬೇಕಾದ್ರೆ ನಿಭಾಯಿಸಬಲ್ಲ ಅನ್ನೋದು ಒಂದು ನನ್ನ ಕ್ಯಾಲಿಬರ್ಗೆ ನಾನು ಯೋಚನೆ ಮಾಡಿದ್ರೆ, ನಾನು ಕಾಮಿಡಿ ಮಾಡಬೇಕು ಅಂತ ನಾನು ಆರ್ಟಿಸ್ಟ್ ಆದವನಲ್ಲ. ನಾನೊಂದು ಗಂಭೀರವಾದ ಪಾತ್ರಗಳನ್ನ ಫೀಲ್ ಮಾಡಬಲ್ಲೆ ಅಂದ್ಕೊಂಡು ಬಂದವನೇ. ಬಟ್ ಅಚಾನಕ್ ಆಗಿದ್ದು ಕಾಮಿಡಿಯನ್. ಬಟ್ ಸಸ್ಟೈನ್ ಆಗ್ತಾ ಇರೋದು ಇವಾಗ ಅದರಲ್ಲಿ. ಬಟ್ ಇದೆ ಸರ್, ಬರ್ತಿವೆ. ಯಾವುದೋ ಒಂದು ಆ್ಯಂಗಲ್ ಅಲ್ಲಿ ಕೆಲವು ಹುಡುಗರು ಡೈರೆಕ್ಟರ್ಸು ರೈಟರ್ಸು ನೋಡಿದಾಗ, ಓ ಇವ್ರ ಕೈಯಲ್ಲಿ ಒಂದು ಚೇಂಜ್ ಅವರು ಫ್ರೆಶ್ ಅನ್ಸತ್ತೆ, ಇವ್ರ ಕೈಲಿ ಇದು ಮಾಡಿಸ್ಬೋದು ಅಂತ ಅನ್ಸಿರೋರು ಮಾಡಿಸ್ತಿದ್ದಾರೆ. ಈಗ ನಾನು ಒಂದು 2-3 ಪಿಕ್ಚರ್ ಈಗ ಗಡ್ಡನೂ ಬಿಟ್ಟಿದ್ದೀನಿ ಅದಕ್ಕೇನೆ. ಸೊ ಕೆಲವು ಗಂಭೀರ ಪಾತ್ರಗಳು ಆಗ್ತಾ ಇವೆ ಸರ್. ನನಗೆ ಆಕ್ಚುಲಿ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ಮಾಡಿದಾಗ, ಹೌದು, ನಾನು 8 ವರ್ಷ ಕಂಪ್ಲೀಟ್ ಆಗಿದೆ ಅದು ಆಲ್ರೆಡಿ. ಇವಾಗ ಆಯ್ತು ಅಂತ ಯೋಚನೆ ಮಾಡಿದೆ. ಫೇಸ್ಬುಕ್ ಅಲ್ಲಿ ಆಫ್ಟರ್ 8 years ಅಂತ ಬಂದಿತ್ತು. ಮಂಜುನಾಥ್ ಮಂಜುನಾಥ್ ಇಲ್ಲಿ ಬಾರಪ್ಪ. ಅದು ಸಿಕ್ಕ ಎಮೋಷನ್ ಪ್ಲಸ್ ಹ್ಯೂಮರ್ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತ ಒಂದು ಪಾತ್ರ. ಅದನ್ನ ನೋಡಿ ನಮ್ಗೆ ತುಂಬಾ ಜನ ಬೇರೆ ಬೇರೆ ತರ ಮಾಡಿಸ್ಬೋದು, ಬರಿಬೋದು ಅಂತ ಬರೀತಾ ಇದ್ದಾರೆ. ಸೊ ಅದು ಆಗ್ಬೇಕು. ಇವ್ರು ಅಂದ್ರಲ್ಲ, ಏನ್ ಶ್ರಮ ಪಟ್ರು ಲಕ್ ಅನ್ನೋದು ಒಂದು ಅವರ ತರ ಒಂದು ಲೈನ್ ಹಂಗೆ ಬರ್ಬೇಕು. ಬಂದ್ರೆ ಎಲ್ಲ ಆಗತ್ತೆ. ನಂಗೆ ಇನ್ನೊಂದೇನಂದ್ರೆ ಇವ್ರದೆಲ್ಲ ಖುಷಿ ಆಗೋದೇನಂದ್ರೆ, ನಾನು ಕಮಲ್ ಸರ್ ತುಂಬಾ ಇಷ್ಟಪಡ್ತೇನೆ ನಾನು ಕಾಮಿಡಿಯಲ್ಲಿ. ಹಂಗೆ ಯಾವತ್ತು ಕೂಡ ಅಭಾಸ್ ಅಂತ ಅನ್ಸಲ್ಲ ಅವ್ರ ಕಾಮಿಡಿ. ಎಷ್ಟು ಲೈವ್ ಆಗಿದೆಯಲ್ಲ ಅಂತ ಅನ್ಸ್ಬಿಡುತ್ತೆ ನಂಗೆ. ಆ ಥರ ಇವ್ರ ಕಾಮಿಡಿ ಇವ್ರು ಮಾತಾಡೋದಾಗಿರ್ಬೋದು, ಟೈಮಿಂಗ್ ಪರ್ಫೆಕ್ಟ್ ಆಗಿರುತ್ತೆ, ತುಂಬಾ ಸಟಲ್ ಆಗಿರುತ್ತೆ. ಎಲ್ಲೂ ಕೂಡ ಒತ್ತಿ ಹೇಳುವಂಥದ್ದಾಗಿರ್ಬೋದು, ಒತ್ತಿ ಆಕ್ಟಿಂಗ್ ಮಾಡುವಂಥದ್ದು ಯಾವುದೇ ಇಲ್ಲ, ತುಂಬಾ ಸಟಲ್ ಆಗಿರುತ್ತೆ. ನಾನು ತುಂಬಾ ಇಷ್ಟಪಡುವಂಥ ಆಕ್ಟರ್ ಇವರು ಕೂಡ. ಸೊ ಇನ್ನು ನಮ್ಮ ಇಂಡಸ್ಟ್ರಿನಲ್ಲಿ ಮೂವೀಸ್ಗಳನ್ನ ನೋಡ್ತಾ ಇರಬೇಕಾದ್ರೆ, ಇವಾಗ ಮುಂಚೆ ಬರ್ತಾ ಇದ್ದಂತಹ ಒಂದು ಕಾಮಿಡಿ ಕ್ಯಾರೆಕ್ಟರ್ಸ್ಗಳೇನೇ ಆಗಿರಲಿ, ಅದೆಲ್ಲದನ್ನು ಕೂಡ ಸ್ಲೋಲಿ ನಶಿಸಿ ಹೋಗ್ತಾ ಇದೆ. ಅಂದ್ರೆ ಕಾಮಿಡಿ ಪಾತ್ರಗಳನ್ನ ಮಾಡಬೇಕು ಅಂತ ಹೇಳಿ ಇದ್ದವರೆಲ್ಲರೂ ಕೂಡ ಹೀರೋಗಳಾಗ್ಬಿಟ್ಟಿದ್ದಾರೆ ಇವಾಗ. ಅದು ಸ್ಥಾನ ತುಂಬಬೇಕು ಅಂತ ಹೇಳಿದಾಗ ಇವಾಗ ರಿಯಾಲಿಟಿ ಶೋನಲ್ಲೇ ಅದನ್ನೆಲ್ಲ ತುಂಬ್ತಾ ಇದ್ರಲ್ಲ ಗುರು, ನಾನು ಮೂವಿನಲ್ಲಿ ಬಂದ್ಬಿಟ್ಟು ಏನ್ ನೋಡ್ಲಿ ಅನ್ನೋ ತರ ಆಗ್ತಾ ಇದೆ. ಸೊ ನಿಮ್ಮ ಒಂದು ಅನಿಸಿಕೆ ಪ್ರಕಾರ ಅದೇ ರೀತಿಯಾಗಿ ಡೆವಲಪ್ಮೆಂಟ್ ಆಗ್ತಿದೆ? ಇಲ್ಲ ಸರ್, ಈಗ ಪಾತ್ರಗಳ ಆಯ್ಕೆ ಹೆಂಗಾಗ್ತಿದೆ ಗೊತ್ತಾ? ಇವನ್ ಈ ಪಾತ್ರಕ್ಕೆ ಸರಿ ಹೋಗ್ತಾನೆ, ಇವನ್ ಕೈಯಲ್ಲಿ ಮಾಡಿಸೋಣ ಅಂತ ನಡೀತಾ ಇಲ್ಲ. ಈ ಪಾತ್ರಕ್ಕೆ ಇವನ್ನ ತಗೊಂಡ್ರೆ ಬೇರೆ ಬೇರೆ ರೀತಿ ಈ ಕ್ಯಾರೆಕ್ಟರ್ ಮಾಡ್ತಿರೋಂಥವನ್ಗೆ ಏನೇನು ಪ್ಲಸ್ಗಳಿವೆ ಅಂತ ಯೋಚನೆ ಮಾಡ್ತಾರೆ. ಈಗ ಮಾರ್ಕೆಟ್ ನಡೀತಾ ಇದೆಯಾ, ಅಥವಾ ಇವನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಬೆಂಬಲ ಇದೆ, ಇವೆಲ್ಲನೂ ಕೌಂಟ್ ಮಾಡ್ತಿರೋದ್ರಿಂದ ನೀವು ಹೇಳ್ದಂಗೆ ಬರೀ ಪರ್ಫಾರ್ಮೆನ್ಸ್ ಆಯಿತು ಕರೆದ್ರೆ ಹೋಗಿ ಮಾಡ್ತೀನಿ ಅನ್ನೋರು ಒಂದು ಸ್ವಲ್ಪ ಮೂಲೆಗುಂಪು ಆಗ್ತಾ ಬರ್ತಂಥ ಚಾನ್ಸಸ್ ಜಾಸ್ತಿ ಇದೆ. ಇವಾಗ ಆಕ್ಟಿವ್ ಆಗಿರಬೇಕು, ಎಲ್ಲ ರಿಯಾಲಿಟಿ ಶೋಗಳಲ್ಲಿರಬೇಕು, ಸ್ಟೇಜ್ ಶೋಗಳಲ್ಲಿ ಹೋಗಬೇಕು, ಸ್ಟ್ಯಾಂಡಪ್ ಕಾಮಿಡಿನೂ ಮಾಡಬೇಕು, ಸಿನಿಮಾದಲ್ಲೂ ಕಾಮಿಡಿ ಮಾಡಬೇಕು. ಈಗ ಮುಂಚೆ ಥರ ಅಯ್ಯೋ ನಾನು ಸೀರಿಯಲ್ ಮಾಡೋದಾ, ನಾನು ಸಿನಿಮಾನೇ ಮಾಡೋದು, ಇವೆಲ್ಲ ಏನಿಲ್ಲ. ಇವಾಗ ಎಲ್ಲದರಲ್ಲೂ ಎಲ್ಲಾನು ಮಾಡ್ಬೋದು, ಎಲ್ಲದರಲ್ಲೂ ಸ್ಕೋಪ್ ಇದೆ. ಹೀಗೆ ಯಾರು ತುಂಬ ಡೈಮೆನ್ಷನ್ಸ್ ಇಟ್ಕೊಂಡಿರ್ತಾರೆ ಅವ್ರಿಗೆ ಆದ್ಯತೆ ಫಸ್ಟ್ ಇರುತ್ತೆ. ಸೊ ಅದೇ ಇವಾಗ ನಡೀತಾ ಇರೋದು. ಕರಿಕಾಡನ ನಂತರ ನಿಮಗೆ ಒಂದು ಇಮೇಜ್ ಸಿಗುತ್ತೆ ಅನ್ನೋದಾದ್ರೆ ಯಾವ ಥರದ ಒಂದು ಇಮೇಜ್ ಸಿಗ್ಬೋದು? ವರ್ಸಟೈಲ್ ಆಕ್ಟರ್ ಅನ್ನೋ ಒಂದು ಪದ ಸಿಗ್ಬೋದು. ಯಾಕಂದ್ರೆ ತುಂಬಾ ಚೆನ್ನಾಗಿದೆ. ಒಂದು 2 ಲುಕ್ಕಲ್ಲಿ ಇದೆ, ಒಂದು ಮಾಡರ್ನ್ ಲುಕ್, ಒಂದು ಬಂದ್ಬಿಟ್ಟು ರೆಟ್ರೋ ಲುಕ್ಕಲ್ಲಿದೆ. ಸೊ 2 ಕ್ಯಾರೆಕ್ಟರ್ದು ಮಾತಾಡೋ ಶೈಲಿ ಬೇರೆ ಬೇರೆ ಚೇಂಜ್ ಇದೆ, ಕಾಸ್ಟ್ಯೂಮ್ ಚೇಂಜ್ ಇದೆ. ಒಂದು ರೀತಿ ಒಂದು ಆಕ್ಟರ್ಗೆ ತಾನು ನನ್ನ ಸಾಮರ್ಥ್ಯ ಏನು ಅಂತ ತೋರಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ವೇದಿಕೆ ಅಂತ ಅನ್ಕೋತೀನಿ ನಾನು ಈ ಮೂವಿನ. ಓಕೆ, ಸೊ ಇದಾದ ನಂತರ ಮ್ಯೂಸಿಕ್ ಒಂದು ವೇವ್ ಇಟ್ಕೊಂಡು ನೀವು ಬಹಳಷ್ಟು ಸಿನಿಮಾಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ಹೌದು. ಬಟ್ ನಿಮಗೆ ಎಕ್ಸ್ಪೆಕ್ಟೇಷನ್ ಎಲ್ಲ ಯಾವ ರೀತಿಯಾಗಿದೆ? ಅಂಡ್ ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳನ್ನು ಕೂಡ ಈ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ಸಾಂಗ್ಸ್ಗಳೆಲ್ಲ ಹೇಗೆ ಕಂಪೋಸ್ ಮಾಡಿದ್ರೆ ಅದಕ್ಕೆ? ಇಲ್ಲ, ಇದು ಈ 5 ಲ್ಯಾಂಗ್ವೇಜ್ ಅಲ್ಲಿ ಫಸ್ಟ್ ಟೈಮ್ ನನ್ನ ಕೆರಿಯರ್ ಅಲ್ಲಿ ಈ ತರ 5 ಲ್ಯಾಂಗ್ವೇಜ್ ಅಲ್ಲಿ ಮಾಡೋದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸಸ್. ಹಲವಾರು ಸಣ್ಣ ಸಿನಿಮಾಗಳು
ಸ್ಮಾರ್ಟ್ ಬಡ್ಜೆಟ್ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡ್ಕೊಂಡು ಬರ್ತಾ ಇದೆ. ಬಟ್ ಇದು ಕರಿಕಾಡ ಒಂದು ದೊಡ್ಡ ಡೈಮೆನ್ಷನಲ್ ಓಪನ್ ಆಯ್ತು ನಮ್ಗೆ. ಹಾ. ಬಾಂಬೆಗೆ ಹೋಗಿ ನಾವು ಜಾವೇದ್ ಅಲಿ ಅವ್ರನ್ನ ರೆಕಾರ್ಡ್ ಮಾಡೋದಿರ್ಬೋದು, ಹ್ಮ್. ಇಲ್ಲಿ ಕೊಚ್ಚಿನ್ಗೆ ಹೋಗಿ ಮಧುಬಾಲಕೃಷ್ಣ ರೆಕಾರ್ಡ್ ಮಾಡೋದು, Wow. ಒಂದು ಆಲ್ 5 ಲ್ಯಾಂಗ್ವೇಜಸ್ ಅಲ್ಲಿ ಎಲ್ಲ ಒಳ್ಳೊಳ್ಳೆ ಸಿಂಗರ್ಸ್ ಹಾಕಿದ್ದಾರೆ ಹ್ಮ್. ನಮ್ಮ ಪ್ರೊಡ್ಯೂಸರ್ಸ್. ಯಾವ್ದು ಏನು ಕಮ್ಮಿ ಮಾಡಿಲ್ಲ. ನಾವು ಈ ಹಾಡಿಗೆ ಇವ್ರು ಹಾಡಿರ್ಬೋದು ಅಂತ ಅನ್ಸಿದ್ರೆ, ಈಗ ಕನ್ನಡದಲ್ಲೇ ಒಂದು ಹಾಡನ್ನ ವಿಜಯ್ ಪ್ರಕಾಶ್ ಸರ್ ಹಾಡಿದ್ರೆ ಅದೇ ಹಾಡನ್ನ ಆತರ Okay. ತೆಲುಗುನಲ್ಲಿ ಹಾಗೆ ತುಂಬಾ ಎಕ್ಸ್ಪ್ಲೋರ್ ಮಾಡಕ್ ಚಾನ್ಸ್ ಸಿಕ್ತು. ಮತ್ತೆ ಲಿರಿಸಿಸ್ಟ್ ಗಳ ಜೊತೆ ಸೇಮ್ ಲಿರಿಕ್ಸ್ ಅನ್ನ ಬೇರೆ ಆ ಲ್ಯಾಂಗ್ವೇಜ್ ಅಲ್ಲಿ ಭಾವಕ್ಕೆ ತುಂಬೋದು, ಆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿತ್ತು. ಬರೀ ಕನ್ನಡ ಸಿನಿಮಾಗಳನ್ನೇ ಮಾಡ್ಕೊಂಡ್ ಬರ್ತಾ ಇದ್ದವ್ರಿಗೆ ಹ್ಮ್. ಇದೊಂದು ಬಹಳ ವಿಭಿನ್ನವಾಗಿ ಮತ್ತೆ ಖುಷಿ ಕೊಡ್ತು ಆ ಒಂದು ಜರ್ನಿ ನನ್ಗೆ. ಎಸ್. ಓಕೆ, ಇನ್ನು ಕೆಡಿ ಬಗ್ಗೆ ಹೇಳಿದ್ರಿ. ರೈಸ್ ಆಫ್ ಅಶೋಕ ಇನ್ನೇನು ಕೆಲವೇ ದಿನಗಳಲ್ಲಿ ಬರೋದಕ್ಕೂ ಕೂಡ ಸಿದ್ಧವಾಗಿದೆ. ರೆಡಿ ಇದೆ. ಐ ಥಿಂಕ್ ಏನೇ ಹೇಳಿದ್ರು ಕೂಡ ನಮ್ಮ ಮಣ್ಣಿನ ಕತೆ ಅಂಡ್ ನಮ್ಮ ಮಧ್ಯದಲ್ಲಿ ಇರುವಂತ ಕಥೆಗಳನ್ನ ಹೇಳಿದ್ರೆ ಜನ ಎಕ್ಸೆಪ್ಟ್ ಮಾಡ್ಕೊಂತಾರೆ ಅನ್ನೋದಕ್ಕೆ ಬಹಳಷ್ಟು ಸಿನಿಮಾಗಳ ಒಂದು ಉದಾಹರಣೆ ಇದೆ. ಕಾಟೇರ ಆಗಿರ್ಬೋದು ಅಥವಾ ಕಾಂತಾರ ಆಗಿರ್ಬೋದು, ಈ ರೀತಿಯಾಗಿ ಬಹಳಷ್ಟು ಸಿನಿಮಾಗಳನ್ನ ಅಂಡ್ ಈ ಒಂದು ಮೂವಿನಲ್ಲೂ ಕೂಡ ಅದೇ ಒಂದು ಫ್ಲೇವರ್ ಕಾಣಿಸ್ತಾ ಇದೆ. ನಿಮ್ಮ ಪ್ರಕಾರ ಈ ಒಂದು ಮೂವಿಗೆ ಯಾವ ರೀತಿಯಾದಂತ ಸಕ್ಸಸ್ ಸಿಗ್ಬೋದು? ನನ್ನ ಪ್ರಕಾರ ನಾನು ಇನ್ನೆಲ್ಲ ಇಂಟರ್ವ್ಯೂಸ್ ಅಲ್ಲಿ ನಾವು ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಆಕ್ಟರ್ ನಟರಾಜ್ ಅವರಾಗಿರ್ಬೋದು, ಇವರ ಮಾತುಗಳನ್ನ ಕೇಳ್ತಿದ್ದೆ. ಯಾಕಂದ್ರೆ ಅವ್ರು ಕೂತು ಪ್ರೀ ಪ್ರೊಡಕ್ಷನ್ ವರ್ಕ್ ಮಾಡಿದವರು ಸೆಟ್ಟಿಗೆ ಬರೋಕ್ಕಿಂತ ಮುಂಚೆ. ಅವರ ಮಾತುಗಳನ್ನ ಕೇಳ್ತಾ ಇದ್ದಂಗೆನೆ ಅವರ ಚೈಲ್ಡ್ಹುಡ್ ನೆನಪುಗಳು, ಅವರ ಚೈಲ್ಡ್ಹುಡ್ ಎಮೋಷನ್ಸ್ ತುಂಬಾ ಇದೆ ಈ ಮೂವಿಯಲ್ಲಿ ಇಬ್ರದನ್ನು. ಈ ಕಾಡ ಅನ್ನೋದು ನಾನು ಅನ್ಕೊಂಡಿದ್ದೆ ಇವರೇನು ಹುಡುಕ್ಬಿಟ್ಟು ಇಟ್ಟಂತ ಹೆಸರು ಅಂತ ಅನ್ಕೊಂಡಿದ್ದು. ಇಲ್ಲ, ಇದು ಚೈಲ್ಡ್ಹುಡ್ ಅಲ್ಲಿ ಅವ್ರನ್ನ ಕರಿತಿದ್ದಂತ ಹೆಸರು. ಮತ್ತೆ ರಕುಮಿ ರಕುಮಿ ಅಂತ ಸಾಂಗ್, ಐಟಮ್ ಸಾಂಗ್ ಬಿಟ್ಟಿದ್ದಾರೆ. ಆ ರಕುಮಿ ಅನ್ನೋ ಒಂದು ಲೇಡಿ ಅವರಲ್ಲಿದ್ರು, ಅವ್ರ ಹೆಸರು ಅದೇ ಆಗಿತ್ತು. ಅವ್ರ ಮೂವೀಸ್ ಅಲ್ಲಿ ನೋಡ್ಕೊಂಡ್ ಬಂದ್ಬಿಟ್ಟು ಇವ್ರಿಗೆ ಕಥೆಗಳನ್ನ ಹೇಳ್ತಿದ್ರಂತೆ. ಸೊ ಇದೆಲ್ಲನೂ ಎಲ್ಲೋ ಸ್ಟಿಚ್ ಆಗಿದೆ. ಇದೆಲ್ಲನೂ ಯಾವಾಗ ನಮ್ಮ ಊರಿನ ಕತೆ ಅಂತಂದಾಗ ನಮ್ಗೆ ನಾಟುತ್ತೆ ಅದು ಪಕ್ಕ. ನಾನು ಅನ್ಕೋತೀನಿ ಪಕ್ಕ ಎಲ್ಲ ಆಡಿಯನ್ಸ್ಗೆ ನಾಟುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರ ಪ್ರತಿಯೊಬ್ಬರ ಹಳ್ಳಿಯಿಂದ ಹುಟ್ಟಿ ಬಂದಿರ್ತಾರೆ. ಅವ್ರು ಇರೋ ಪ್ಲೇಸ್ಗೆ ಏನೋ ಒಂದು ನಂಟಿರುತ್ತೆ. ಆ ನಂಟಿನ ವಾಸನೆ ಈ ಮೂವಿಲ್ ಸಿಗ್ಬೋದು. ಎಸ್. ಸೊ ವಿಜಯ್ ಚಂಡೂರ್ ಅವರು 8 ವರ್ಷದ ಮುಂಚೆ ಮಾಡಿದಂತ ಒಂದು ಪಾತ್ರ ಇವತ್ತಿಗೂ ಕೂಡ ತುಂಬಾ ಜನ ನೆನ್ಪಿಟ್ಕೊಂತಾರೆ. ಅದು ಮಂಜುನಾಥ್ ಅಂತ ಹೇಳಿ. ಸೊ ಆ ಮಂಜುನಾಥ್ ಅನ್ನೋದು ರಿಯಲ್ ಒಂದು ಕ್ಯಾರೆಕ್ಟರ್ ಇದೆ, ಅದ್ರ ನೀವು ನೋಡಿದೀರಾ? ಸರ್ ಅದು ಕಾಲ್ಪನಿಕ ಪಾತ್ರ. ಓಕೆ. ಮೋಂಜುನಾಥ್ ಅಂತ. ಮಂಜುನಾಥ್ ಅಂತ. ನಾಗರಾಜ್ ಹೆಂಗೋ ಅದು ಮಂಜುನಾಥ್. ಮಂಜುನಾಥ್ ಅವ್ರು ನಾನು ಕರೆಸಿ ಕೇಳಿದಾಗ್ಲೂ ಹಾ. ಅಂದ್ರೆ ಅವರು ರಿಕ್ವೈರ್ಮೆಂಟ್ ಇದ್ದಿದ್ದು ಸ್ವಲ್ಪ ಕಪ್ಪುಗೆ, ಸ್ವಲ್ಪ ಈ ತುಮಕೂರು ಮಂಡ್ಯ ಈ ಕಡೆ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಜನಗಳಿಗೆ. ಹಾಸನ ಈ ಕಡೆ ಈ ಬಾಡಿ ಲ್ಯಾಂಗ್ವೇಜ್ ಇರಬೇಕು, ಈ ಥರ ಅಂತೆಲ್ಲ ಬರೋದಿದ್ರು. ನಾನು ಆಡಿಷನಲ್ಲಿ ನನಗೆ ಗೊತ್ತಿಲ್ಲ, ನಾನು ಇವ್ರು ಏನಾದರೂ ಅಂದ್ಕೊಳ್ಳಿ ನನಗೆ ಗೊತ್ತಿರೋದು ನಾನು ಮಾಡೋಣ ಅಂತ ಹೋಗಿ ನಾನು ಮಾಡಿದ್ದು. ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು ಪ್ರೊಡಕ್ಷನ್. ಅದು ಸಾಡ್ ಖಾನ್ಸ್ ಅವರು. ಹೌದೌದು, ಸಾದ್ ಖಾನ್ ಅದು ಮಾಡಿದಾಗ ನಾನೇನು ಮಾಡಿದೆ, ಫೋನು ಹಿಂಗೆ ಇಟ್ಕೊಂಡು ಅಂತ ಮಾಡಿದೆ. ಅದು ನಾನು ಜಸ್ಟ್ ಟ್ರೈ ಮಾಡಿದೆ. ಓಕೆ. ಅವ್ರೆ ಇದೇ ತರ ಇನ್ನು ಏನೇನ್ ಮಾಡ್ತೀರ ಅವ್ರಿಗೆ ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು ಅಂತ ಮಂಜುನಾಥ್ ಕ್ಯಾರೆಕ್ಟರ್ ಅಂದ್ರೆ ಈ ತರ ಇರ್ಲಿ ಅಂತ ಆಮೇಲೆ ಇನ್ನೊಂದಷ್ಟು ಡಿಸೈನ್ ಮಾಡಿದ್ರು ಹಾಗೆ. ಓಕೆ. ಸೊ ಫೆಬ್ 6ನೇ ತಾರೀಕು ಡೇಟ್ ಫಿಕ್ಸ್ ಆಗಿದೆ ಅಂಡ್ ನಾವು ಕೂಡ ತೆರೆ ಮೇಲೆ ನೋಡೋದಕ್ಕೆ ರೆಡಿ ಆಗಿದ್ದೀವಿ. ಒಟ್ನಲ್ಲಿ ಈ 2 ರಸ್ಕ್ ಜೊತೆಗೆ ರಿಸ್ಕ್ ತಗೊಂಡು ಕೂತ್ಕೊಂಡ್ರಿ ನೀವು. ಒಟ್ನಲ್ಲಿ ಜಾಸ್ತಿ ಕಚ್ಚಲಿಲ್ಲ ಅಂತ. ಸೋ ಪ್ರೌಡ್, ಯಾಕಂದ್ರೆ ನಾವೆಲ್ಲ ಇವ್ರ ಸಿನಿಮಾಗಳನ್ನ ನೋಡ್ಕೊಂಡ್ ಬಂದವರು. ಇವರು ತುಂಬಾ ಸೀನಿಯರ್ಸ್ ನನಗೆ. ಇವ್ರ ಜೊತೆ ನಾನು ಕೂತಿದ್ದೀನಿ ಅಂದ್ರೆ ನನಗೆ ತುಂಬಾ ಪ್ರೌಡ್ ಫೀಲಿಂಗ್. ಹೌದು 6-5 ಕೇಳ್ಕೊಂಡ್ ಬಂದವ್ರು. ಸೀಸನ್ 11 ಅಲ್ಲಿ ಇದ್ದಾಗ ನಾನು ಸ್ಕೂಲ್ ಅಲ್ಲಿ 5ನೇ ಕ್ಲಾಸ್ ಓದ್ತಾ ಇದ್ದೆ. ನಾನು ಅಷ್ಟೇ, ನಾನು ಸೀಸನ್ 13ಕ್ಕೆ ನಾನು NST ಮುಗ್ದಿದ್ದು. ಸೊ ಒಟ್ನಲ್ಲಿ ಖುಷಿ ಆಗ್ತದೆ ಅಂಡ್ ನಿಮ್ಮೆಲ್ಲರೂ ಕೂಡ ನಿಮ್ಮಿಬ್ರನ್ನ ತೆರೆ ಮೇಲೆ ನೋಡೋದಕ್ಕೆ, ನಿಮ್ಮ ಒಂದು ಮ್ಯೂಸಿಕ್ ಮ್ಯಾಜಿಕ್ ನ ಕೇಳೋದಕ್ಕೂ ಕೂಡ ನಾವು ವೆಯ್ಟ್ ಮಾಡ್ತಾ ಇದೀವಿ. ಸೊ ಫೆಬ್ 6ಗೆ ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ಅಂಡ್ ಮುಂಬರುವಂತಹ ದಿನಗಳಲ್ಲೂ ಕೂಡ ಯಾವ್ದಾವ್ದು ಪ್ರಾಜೆಕ್ಟ್ಸ್ ಗಳಿದೆ ಅದೆಲ್ಲದಕ್ಕೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಅಂಡ್ ಫೆಬ್ 6ನೇ ತಾರೀಕು ಕರಿಕಾಡ ಸಿನಿಮಾನ ನೋಡ್ಬೇಕು ಅಂತ ಹೇಳಿದ್ರೆ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮಗೆ. ನಮಸ್ಕಾರ.